ಇಡೀ ಭಾರತದಲ್ಲಿ 18 ರಾಜ್ಯವನ್ನ ಬಿಜೆಪಿ ಆಳ್ತಾ ಇದೆ. 3 ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾರೆ. ಈ ಚುನಾವಣೆ ಆದ್ಮೇಲೆ 2 ಕೂಡ ಕಳ್ಕೊಂಡು ಹೋಗೋ ಚಾನ್ಸಸ್ ಕಾರಣ ಯಾಕೆ ಅಂತ ಹೇಳ್ತೀವಿ. ಇವೆಲ್ಲರ ಪ್ರೀತಿ ವಿಶ್ವಾಸ ಮೋದಿಜಿಯವರ ಪಕ್ಷದಲ್ಲಿ ನಿಂತು ನೋಡುವಂತ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಸ್ನೇಹಿತರೆ, ಅವ್ರು ಹೇಳೋದು ಒಂದೇ, ನನಗೆ ಬಂಧುವಿಲ್ಲ, ಬಳಗ ಇಲ್ಲ, ನೆಂಟರಿಲ್ಲ, ಯಾರು ಇಲ್ಲ. ನನಗಾಗಿರೋದು ಭಾರತೀಯರು ಮಾತ್ರ. ಭಾರತೀಯರೇ ನನ್ನ ನೆಂಟರು. ನನ್ನ ಚಿಂತನೆ ಸಂಪೂರ್ಣವಾಗಿ ಭಾರತದ ಪರವಾಗಿ. ಒಂದು ಕಾಲದಲ್ಲಿ ಆವಾಸ ದೇಶ ಅಂತ ಕರೀತಾ ಇದ್ದಂತಪ್ಪ ಭಾರತವನ್ನ ಇವತ್ತು ವಿಶ್ವ ಗುರುವಾಗಿ ಮಾಡಿಸಿದ್ದಾರೆ. ಸ್ನೇಹಿತರೆ, ಯಾವ ಮಟ್ಟದಲ್ಲಿ ಭಾರತದ ಬಗ್ಗೆ ಅಗಾಧವಾದ ಒಂದು ಗೌರವ ಬಂದಿದೆ ಅಂದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ 11ನೇ ಪೊಸಿಷನ್ ನಿಂತ ನಾವು ಇವತ್ತು ಭಾರತೀಯರು 5ನೇ ಪೊಸಿಷನ್ ಬಂದಿದ್ದೇವೆ. 26ನೇ ಇಸ್ವಿಗೆ ನಾವು 3ನೇ ಸ್ಥಾನಕ್ಕೆ ಬರ್ತೀವಿ. ಅಮೆರಿಕ ಬಿಟ್ರೆ, ಚೀನಾ ಬಿಟ್ರೆ ಭಾರತ ನಾವು ಬರ್ತೀವಿ. ಅಂದರೆ ಮೋದಿಜಿಯವರ ಯೋಜನೆ. ಅವರು ಇವತ್ತು ಗ್ರಾಮೀಣ ಭಾಗಕ್ಕೂ ಚಿಂತನೆ ಮಾಡ್ತಾರೆ, ಹೈಟೆಕ್ಗೂ ಚಿಂತನೆ ಮಾಡ್ತಾರೆ, ಕಳ್ಳರೂ ಒಳಗಾಗಕ್ಕೆ ಈ ಚಿಂತನೆ ಮಾಡ್ತಾ ಇದ್ದಾರೆ. ಈ ದೇಶವನ್ನ ಅಭಿವೃದ್ಧಿ ಪಥಕ್ಕೆ ಕೊಂಡುಕೊಂಡು ಹೋಗೋದಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕಳೆದ ಬಾರಿ ಸಣ್ಣದಾಗಿ ಯಾವುದೋ ನವೀಶ 2,000-3,000 ಕೊಟ್ಟರು. ತಪ್ಪು ನಮ್ಮದಲ್ಲ. ಯಾವ್ದೋ ಎಣ್ಣೆ ದುಡ್ಡನ್ನ ಯಾರೋ ಹೆಂಗಸರು ಕೊಟ್ಟರು. ನಾವು ನೀವು ನಂಬದ್ವಿ. ಇವತ್ತು ನಾವು ನೀವು ನಂಬದ್ವಿ. ಮುಂದೆ ಹೆಂಗೆ ಅಂದ್ರೆ ಇವತ್ತು ಸರ್ಕಾರ 50,000 ಕೋಟಿ ಇವತ್ತು ದಾನ ಮಾಡಿಬಿಟ್ಟು ಇವತ್ತು ಸರ್ಕಾರ ನಡೆಸಕ್ಕಾಗ್ತಿಲ್ಲ. ಇನ್ನು 1 ವರ್ಷ ಬಿಟ್ರೆ ಈ ರಾಜ್ಯವೇ ಹಾಳಾಗುವಂತ ಒಂದು ಸ್ಥಿತಿ ಬರ್ತದೆ. ಇವತ್ತು ವಿಷಯ ತರ್ತಾ ಇದ್ದೀನಿ. ಇವತ್ತು ನಿಮ್ಮ ಸೌಭಾಗ್ಯ ಒಂದು ದಿನ ಇದೇ ಸರ್ಕಾರದಲ್ಲಿತ್ತು ನಾವು ಎಂಪಿ ಕೃಷ್ಣದವರು ಕಿತ್ತಾಡ್ತಾ ಇದ್ವಿ ಅದಕ್ಕೋಸ್ಕರ. ಆದ್ರೆ ಇವತ್ತು ಹೆಮ್ಮೆ ಪಡ್ತೇವೆ, ನಾವು ಒಟ್ಟಿಗೆ ನಿಂತಿದ್ದೇವೆ. ಈ ಇದನ್ನ ಹೋಗಬೇಕು. ಇವತ್ತು ಕುಮಾರಣ್ಣ ಅವರು ಏನಾದರೂ ಈ ರಾಜ್ಯದಲ್ಲಿ ರೈತರ ಪರ ಧ್ವನಿದ್ರೆ ಅದು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. ನಮ್ಮ ಪರವಾಗಿದೆ, ರೈತರ ಪರವಾಗಿದೆ, ಇವತ್ತು ಇಡೀ ರಾಷ್ಟ್ರದ ಪರವಾಗಿದೆ, ಹಿಂದುತ್ವದ ಪರವಾಗಿದೆ. ಇವತ್ತು ಇಡೀ ರಾಷ್ಟ್ರವನ್ನ ಒಂದು ವಿಶ್ವಗುರು ಮಾಡಬೇಕಾಗಿದೆ. ಆಗಿದ್ದ ಮೇಲೆ ಯಡಿಯೂರಪ್ಪನವರು ನಮ್ಮ ಜೊತೆ ಇದ್ದಾರೆ. ನೆನಪಲ್ಲಿಟ್ಕೊಳ್ಳಿ, ಕಾಂಗ್ರೆಸ್ ಅವರಿಗೆ ಬೋಣಿ ಆಲ್ವಾಲ್ 5 ಓಟು ಬರುವಾಲ್ ಮುಂದುಗರಿಸಿ ಎತ್ತಿದೆ. ಇವತ್ತು ಸೋಮಣ್ಣ ಅವರಿಗೆ ಕೊಟ್ಟು ಇವತ್ತು ಕುಮಾರಸ್ವಾಮಿ ಅವರ ಪ್ರೀತಿಗೆ ಇಲ್ಲಿ ಬಂದು ಏನು ನಿಂತಿದ್ದಾರೆ. ನೀವೆಲ್ಲ ಕೈ ಎತ್ತಿ ಹೇಳಬೇಕಾಗ್ತದೆ, ಕುಮಾರಣ್ಣ ಅವರೇ ನಾವು ನಿಮ್ಮ ಪರವಾಗಿದ್ದೇವೆ, ನಮ್ಮ ಮತ ನಿಮ್ಮ ಪರವಾಗಿದೆ, ಬಿಜೆಪಿ ಪರವಾಗಿದೆ, ಎನ್ಡಿಎ ಪರವಾಗಿದೆ, ಮೋದಿ ಅವರ ಪರವಾಗಿದೆ, ಭಾರತ ವಿಶ್ವಗುರು ಆಗಲಕ್ಕೆ ನಮ್ಮ ಮತ ಅನ್ನತಕ್ಕಂಥ ಒಂದು ಸಂದೇಶವನ್ನ ಮತದ ಮುಖಾಂತರ ಕೊಡಬೇಕು. ಜೊತೆಗೆ ಮೋದಿಯವರ ಒಂದು ಬೇಡಿಕೆ ಇದೆ, ದಯಮಾಡಿ ಎಲ್ಲ ಮತದಾರರು ಹೋಗ್ತಿಸಿ, ಒಂದು ಮತವು ವೇಸ್ಟ್ ಮಾಡಬೇಡಿ. ಯಾಕೆಂದ್ರೆ ತುಂಬಾ ಜನ ಗಾಡಿ ಇಲ್ಲ, ಹೋಗಕ್ಕಾಗಲ್ಲ, ಬಿಸ್ತು ಅಂತ ಸುಮಾರು ಅರ್ಧಕ್ಕರ್ಧ ಮತವು ಮನೆಯಲ್ಲಿರುತ್ತೆ. ಎಲ್ಲ ಯುವ ಮಿತ್ರರಿಗೆ ನಿಮ್ಮ ಬಂಗಾರದ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತೀವಿ. ನಿಮ್ಮ ಗಾಡಿ ತಗೊಳ್ಳಿ, ನೀವು ನಡ್ಕೊಂಡು ಹೋಗಿ. 100ಕ್ಕೆ 100ರಷ್ಟು ಮತವನ್ನ ಇವತ್ತು ಸೋಮಣ್ಣ ಅವರಿಗೆ, ಬಾಜಾಪಾಗಿ ಕುಮಾರಸ್ವಾಮಿ ಅವರಿಗೆ, ಮೋದಿ ಅವರಿಗೆ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಮಾತುತ್ತಾರೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.